ಅಪಘಾತದಲ್ಲಿ ಮೃತಪಟ್ಟ ಕುಮಟಾದ ದಿವಂಗತ ಗೋಪಾಲ್ ಎಸ್ ಪಟ್ಕಾರ್ ಅವರಿಗೆ ಅಪಘಾತ ವಿಮಾ ಯೋಜನೆಯಡಿ ಇಲ್ಲಿನ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ 5 ಲಕ್ಷ ರೂಪಾಯಿ ಚೆಕ್ ಅನ್ನು ಮೃತರ ಕುಟುಂಬಕ್ಕೆ ಹಸ್ತಾಂತರಿಸಿದೆ. ಕುಮಟಾ ತಾಲೂಕಿನ ಗುಡೆಅಂಗಡಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ಗೋಪಾಲ್ ಎಸ್ ಪಟ್ಕಾರ್ ಅವರು 2023 ಆಗಸ್ಟ್ 15ರಂದು ಅಪಘಾತದಲ್ಲಿ ಮೃತರಾದರು. ಅವರು ಉಡುಪಿಯಲ್ಲಿ ಕೇಂದ್ರ ಕಚೇರಿ ಹೊಂದಿರುವ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನ ಕುಮಟಾ ಶಾಖೆಯಲ್ಲಿ ಸದಸ್ಯರಾಗಿದ್ದರು. ಬ್ಯಾಂಕ್ ಗ್ರಾಹಕರಿಗೆ ಉಚಿತವಾಗಿ ನೀಡುವ ಅಪಘಾತ ವಿಮೆಯಡಿ ದಿವಂಗತ ಗೋಪಾಲ್ ಪಟ್ಕಾರ್ ಅವರಿಗೂ 5 ಲಕ್ಷ ವಿಮಾ ಹಣ ಮಂಜೂರಾಗಿತ್ತು. ಬ್ಯಾಂಕ್ನ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಶೆಟ್ಟಿ ಅವರು ಮೃತರ ಪುತ್ರಿ ರಂಜಿತಾ ಜಿ ಪಟ್ಕಾರ್ ಅವರಿಗೆ ಚೆಕ್ ನೀಡಲಾಯಿತು. ಪ್ರಧಾನ ಕಚೇರಿಯಲ್ಲಿ ಇತ್ತೀಚೆಗೆ ನಡೆದ ಬ್ಯಾಂಕಿನ ಆಡಳಿತ ಮಂಡಳಿ ಸಭೆಯಲ್ಲಿ ಚೆಕ್ ವಿತರಿಸಿ ಮಾತನಾಡಿದ ಬ್ಯಾಂಕ್ನ ಅಧ್ಯಕ್ಷರು, ದಿವಂಗತ ಗೋಪಾಲ್ ಎಸ್ ಪಟ್ಕಾರ್ ಅವರು ನಮ್ಮ ಬ್ಯಾಂಕಿನ ಸದಸ್ಯರಾಗಿದ್ದು ಅವರ ಸಾವಿನಿಂದಾಗಿ ಕುಟುಂಬಕ್ಕೆ ಆದ ಅಪಾರ ನಷ್ಟಕ್ಕೆ ಇದು ಪರಿಹಾರವಲ್ಲದಿದ್ದರೂ ನಮ್ಮ ಸಂಸ್ಥೆಯು ಸಾಂತ್ವನ ರೂಪದಲ್ಲಿ ಈ ಕಿರು ಮೊತ್ತವನ್ನು ನೀಡಿದೆ. ಭಗವಂತನು ತಮಗೆ ಹಾಗೂ ತಮ್ಮ ಕುಟುಂಬದವರಿಗೆ ಈ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದು ಪ್ರಾರ್ಥಿಸುತ್ತಾ 108 ವರ್ಷಗಳ ಸುದೀರ್ಘ ಕಾಲದಿಂದ ಶಿಕ್ಷಕ ಸದಸ್ಯರಿಗೆ ಸೇವೆ ಸಲ್ಲಿಸುತ್ತಿರುವ ಟೀಚರ್ಸ್ ಬ್ಯಾಂಕ್ ಈಗಾಗಲೇ 18,000ಕ್ಕೂ ಮೀರಿದ ಶಿಕ್ಷಕ ಸದಸ್ಯರನ್ನ ಹೊಂದಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನಿಂದ 18 ಜಿಲ್ಲೆಗಳ ಕಾರ್ಯವ್ಯಾಪ್ತಿಯ ಅನುಮತಿ ಪಡೆದುಕೊಂಡಿರುವುದರಿಂದ ಶಿಕ್ಷಕ ವೃಂದವು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ಪಡೆಯುವ ಮೂಲಕ ಬ್ಯಾಂಕಿನಿಂದ ದೊರಕುವ ಉಚಿತ ಅಪಘಾತ ವಿಮಾ ಯೋಜನೆ ಜೊತೆಗೆ ಶಿಕ್ಷಕರ ವೇತನ ಖಾತೆಯ ವಿಶೇಷ ಸೌಲಭ್ಯಗಳು, ವಿವಿಧ ಠೇವಣಿ ಯೋಜನೆ, ಲಾಕರ್ ಸೌಲಭ್ಯ, ವಿವಿಧ ಸಾಲ ಸೌಲಭ್ಯಗಳನ್ನು ಪಡೆದುಕೊಳ್ಳುವಂತೆ ವಿನಂತಿಸಿದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ಉಪಾಧ್ಯಕ್ಷರು, ಮಹಾಪ್ರಬಂಧಕರು ಮತ್ತು ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.